श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 91ನೇ ಶ್ಲೋಕ. ಸಪಾಂಚಜನ್ಯೋಚ್ಯುತ ವಕ್ತ್ರವಾಯುನಾ ಭೃಶಂ ಸುಪರ್ಣೋದರ ನಿಸ್ಸೃತ ಧ್ವನಿಃ ಜಗದ್ವಿರಿಂಚೇಶ ಸುರೇಂದ್ರಪೂರ್ವಕಂ ಪ್ರಕಂಪಯಾಮಾಸ ಯುಗಾತ್ಯಯೇ ಯಥಾ. ಅರ್ಜುನ ಸೈಂಧವನನ್ನ ಅಂದ್ರೆ ಜಯದ್ರಥನನ್ನ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಆಗ ಕೌರವರ ಸೈನ್ಯದಲ್ಲಿ ನುಗ್ಗಿದಾಗ ಕೃಷ್ಣ ಯದ್ಯಪಿ ತಾನು ಆಯುಧ ಹಿಡಿದಿಲ್ಲ, ಆದರೂ ಕೂಡ ಶಂಖಧ್ವನಿಯನ್ನ ಮಾಡಿದಾಗ ಅನೇಕ ಜನ ಕೌರವರು ಸೈನ್ಯದಲ್ಲಿ ಸತ್ತು ಬಿದ್ದರು ಅಂತ ನಾವು ನೋಡಿದ್ದೀವಿ. ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಅಚ್ಯುತಸ್ಯ ವಕ್ತರಸ್ಯ ಮುಖಸ್ಯ ವಾಯುನ, ಪರಮಾತ್ಮನ ಮುಖದಿಂದ ಬಂದ ಗಾಳಿ, ಆ ಗಾಳಿಯಿಂದ ಸುಪೂರ್ಣ ಉದರಾತ್ ಶಂಖಾವಚ್ಛಿನ್ನ ಆಕಾಶ ವಿಶೇಷ, ಪೂರ್ಣವಾದ ಒಂದು ಉದರದ ಗಾಳಿಯಿಂದ ಆ ಶಂಖದಲ್ಲಿ ಪೂರ್ಣ ಆ ಗಾಳಿ ತುಂಬಿ ಇತ್ತಂತೆ. ಅಷ್ಟು ಪೂರ್ಣವಾಗಿ ಇದ್ದಾಗ ಚೆನ್ನಾಗಿ ಧ್ವನಿ ಬರುತ್ತದೆ. ಅದರಿಂದ ನಿರ್ಗತಃ ಧ್ವನಿ ಯಸ್ಯ. ಅದು ಹೇಗಿತ್ತು ಅಂದ್ರೆ ಯುಗಾತ್ಯಯ ಕಾಲೆ, ಯುಗಾತ್ಯಯೇ ಅಂದ್ರೆ ಪ್ರಳಯ ಕಾಲದಲ್ಲಿ ಹೇಗೆ ಒಂದು ಧ್ವನಿ ಮಾಡ್ತಾನೆ ಪರಮಾತ್ಮ, ಆ ರೀತಿಯಾದ ಒಂದು ಧ್ವನಿ ಬಂತು ಅಂತ ಹೇಳ್ತಾ ಇದ್ದಾರೆ. ವಿರಿಂಚಾದಿ ಪೂರ್ವಕಂ ಜಗತ್ ಪ್ರಕಂಪಯಾಮಾಸ, ಆ ಶಬ್ದದಿಂದ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ನಡುಗಿದ್ರು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜೋರಾಗಿ ಆ ಧ್ವನಿ ಬಂತು ಅಂತ. ಗಾಂಧೀವ ಘೋಷೇ ಚ ತದಾಭಿಭೂತೆ ಯುಧಿಷ್ಠಿರೋ ಭೀತಸ್ತದೈತ್ಯ ಶೈನೇಯ ಮೂಚೆ ಪರಸೈನ್ಯಮಗ್ನೆ ಪಾರ್ಥೆ ಸ್ವಯಂ ಯುದ್ಧದಿ ಕೇಶವಸ್ಮ. ಆಗ ಗಾಂಡೀವ ಧನುಸ್ಸು, ಅರ್ಜುನ ತಾನು ಗಾಂಡೀವ ಧನುಸ್ಸನ್ನು ಕೂಡ ಮಾಡ್ತಾನೆ, ಅದರಿಂದ ಕೂಡ ಶಬ್ದ ಮಾಡ್ತಾನೆ. ಕೃಷ್ಣನ ಶಂಖಧ್ವನಿ, ಅರ್ಜುನನ ಇದು ಗಾಂಡೀವದ ಧ್ವನಿ. ಈ ಗಾಂಡೀವದ ಆ ಧನುಸಿನ ಘೋಷವನ್ನ ಮೀರಿ ಇತ್ತಂತೆ ಕೃಷ್ಣನ ಪಾಂಚಜನ್ಯ ಧ್ವನಿ. ಆ ರೀತಿಯಾಗಿ ಇರುವಾಗ ಅತ್ಯಂತ ಭೀತನಾದ ಯುಧಿಷ್ಠಿರ, ಅತ್ಯಂತ ಭೀತಿಯಿಂದ ಭೀತಸನ್ ತದಾ ಶೈನೇಯಂ ಏತ್ಯ ಉಚ್ಯೆ. ಆಗ ಯುಧಿಷ್ಠಿರ ಸಾತ್ವಿಕಿ ಹತ್ರ ಹೋಗಿ ಕೇಳ್ತಾನೆ, ಏನು ಅಂತ. ಅರ್ಜುನೇ ಪರೇಶಾಂ ಸೈನ್ಯ ಭಗ್ನೇ ಸತಿ ಕೇಶವ ಶ್ರೀಕೃಷ್ಣ ಸ್ವಯಂ ಏಕ ಏವ ಯುದ್ಧತಿ. ಈ ಶತ್ರುಗಳ ಸೈನ್ಯವನ್ನ ಹಿಂಸೆ ಮಾಡ್ತಾ ಇರುವಾಗ ಅರ್ಜುನ, ಕೃಷ್ಣ ತಾನೊಬ್ಬನೇ ಯುದ್ಧ ಮಾಡ್ತಾ ಇದ್ದಾನೋ ಏನೋ ಹಾಗೆ ಅಂತ ಸಾತ್ಯಕಿಯನ್ನ ಕೇಳ್ತಾನೆ. ಯಾಕೆ ಗಾಂಡೀವದ ಧ್ವನಿ ನಿಂತೋಯ್ತು, ಪಾಂಚಜನ್ಯದ ಧ್ವನಿ ಮೇಲಾಯ್ತು. ಅದರಿಂದ ಅರ್ಜುನ ಬೇರೇನೋ ಮಾಡ್ತಾ ಇದ್ದಾನೋ ಅಥವಾ ಏನಾಯ್ತೋ, ಕೃಷ್ಣ ಒಬ್ಬನೇ ಯುದ್ಧ ಮಾಡ್ತಾನೋ ಏನೋ ಹಾಗೆ ಅಂತ ಸಾತ್ಯಕಿಯನ್ನ ಕೇಳ್ತಾನೆ. ನ ಶ್ರೂಯತೆ ಗಾಂಡೀವಸ್ಯಾದ್ಯ ಘೋಷಃ ಸಂಶ್ರೂಯತೆ ಪಾಂಚಜನ್ಯಸ್ಯ ರಾವಃ ತದ್ಯಾಹಿ ಜಾನೀಹಿ ತಮಧ್ಯ ಪಾರ್ಥಂ ಯದಿ ಸ್ಮ ಜೀವತ್ಯ ಸಹಾಯ ಏಷಃ. ಗಾಂಡೀವದ ಘೋಷ ಕೇಳ್ತಾ ಇಲ್ಲ, ಪಾಂಚಜನ್ಯದ ಧ್ವನಿ ಮಾತ್ರ ಕೇಳ್ತಾ ಇದೆ. ಅದರಿಂದ ನೀನು ಕೃಷ್ಣನ ಹತ್ರ ಹೋಗಿ ಪಾರ್ಥಂ ಜಾನೀಹಿ, ಅರ್ಜುನನ ಕುರಿತು ತಿಳಿ, ಅವನು ಬದುಕಿದ್ದಾನೋ ಏನಾರು ಆಗಿಬಿಟ್ಟಿದೆಯೋ ಏನು ಅದನ್ನ ತಿಳಿ ಹಾಗೆ ಅಂತ. ಆಗ ಸಹಾಯರಹಿತನಾಗಿ
ಅರ್ಜುನ ಏನಾದ್ರು ಬದುಕಿದ್ದು ಸಹಾಯ ರಹಿತನಾಗಿ ಇದ್ದರೆ ಆಗ ನೀನು ಹೋಗಿ ಅವನಿಗೆ ಸಹಾಯ ಮಾಡು, ಹಾಗೆ ಅಂತಲೂ ಅರ್ಥ. ಎಷ್ಟು ವಿಚಾರವನ್ನ ಯುಧಿಷ್ಠಿರ ಸಾತ್ಯಕಿ ಹತ್ರ ಹೇಳಿ ಕಳಿಸ್ತಾನೆ. ಇತೀರಿದ ಸಾತ್ಯಕಿರತ್ರ ವಿಪ್ರಾನ್ ಸಂಪೂಜ್ಯ ವಿತ್ತೈ ಪರಮಾಶಿಶ್ಚ ಜಯಾಯ ತೇಭ್ಯಃ ಪರಿಗೃಹ್ಯ ಸೇನಾ ಮುಖಂ ಯಯೌ ಭೀಮಸೇನಾನುಯಾತಃ. ಈ ರೀತಿಯಾಗಿ ಸಾತ್ಯಕಿ ಹತ್ರ ಯುಧಿಷ್ಠಿರ ಹೇಳಿದಾಗ ಆ ಸಾತ್ಯಕಿ ಏನ್ ಮಾಡಿದ ಅಂದ್ರೆ, ವಿಪ್ರಾನ್ ವಿತ್ತೈಹಿ ಸಂಪೂಜ್ಯ, ಬ್ರಾಹ್ಮಣರನ್ನೆಲ್ಲ ದಕ್ಷಿಣೆ ಕೊಟ್ಟು ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೋತಾನೆ. ತೇಭ್ಯಃ ವಿಪ್ರೇಭ್ಯಃ ಜಯಾಯ, ತಾವನ್ನು ಗೆಲ್ಲಬೇಕು ಎನ್ನುವ ಒಂದು ಆಶೀರ್ವಚನವನ್ನ ಪಡೆಯುತ್ತಾನೆ. ಪ್ರತಿಗೃಹ್ಯ ಸೇನಾಮುಖಂ, ಸೇನೆ ಹತ್ರ ಬರ್ತಾನೆ. ಭೀಮಸೇನೇನ ಅಣಿಯಾತಸ, ಭೀಮಸೇನ ದೇವರು ಕೂಡ ಅವನನ್ನು ಹಿಂಬಾಲಿಸಿಕೊಂಡು ಅವರು ಇಬ್ರು ಹೋಗ್ತಾ ಇದ್ದಾರೆ ಅಂತ. ಭೀಮಸ್ತು ಸೇನಾಮುಖಮಾಶು ಭಿತ್ವಾ ಪ್ರಾವೇಶಯದ್ ಯುಯುಧಾನಂ ಚ ಮೋಂತಾಂ ಸಯುಧ್ಯಮಾನೋ ಗುರುಣಾಭ್ಯುಪೇಕ್ಷಿತಃ ಸುತಂ ನಿಹತ್ಯ ದ್ರಾವಯಾಮಾಸ ಚಾಶ್ವಾ. ಭೀಮಸೇನ ದೇವರು ಆ ಶತ್ರುಗಳ ಸೈನ್ಯ ಮಧ್ಯದಲ್ಲಿ ತಾವು ಕೂಡ ಹೋಗ್ತಾರೆ. ಅಲ್ಲಿ ಯುಯುಧಾನನ ಒಂದು ಸೈನ್ಯ, ಅದರ ಜೊತೆಗೆ ಭೀಮಸೇನ ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ತಾನು ನುಗ್ಗಿ ಯುಯುಧಾನ ಅಂದ್ರೆ ಸಾತ್ಯಕಿಯನ್ನು ಕೂಡ ಪ್ರವೇಶ ಮಾಡುವಂತೆ ಮಾಡ್ತಾರೆ. ಸಹ ಸಾತ್ಯಕಿ ಯುದ್ಧಮಾನಸ್ಸನ್ ಗುರುಣ ಅಭ್ಯುಪೇಕ್ಷಿತಸ್ಸನ್ ಸೂತಂ ದ್ರೋಣಸುತಂ ನಿಹತ್ಯ ಅಶ್ವಾಂಶ್ಚ ದ್ರಾವಯಾಮಾಸ. ಆ ಸಾತ್ಯಕಿ ಯುದ್ಧ ಮಾಡುತ್ತಾ ಗುರುವಾದ ದ್ರೋಣಾಚಾರ್ಯರಿಂದ ಉಪೇಕ್ಷಿಸಲ್ಪಟ್ರು. ಆಗ ಸೂತಂ, ದ್ರೋಣಾಚಾರ್ಯರ ಸೂತ ಮತ್ತು ಅಶ್ವ ಇವುಗಳನ್ನ, ಸೂತ ಅಂದ್ರೆ ಸಾರಥಿ, ಆ ಸೂತನನ್ನು ದ್ರೋಣಾಚಾರ್ಯರ ಸಾರಥಿಯನ್ನು ಕೂಡ ಓಡಿಸಿಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಸಾತ್ಯಕಿಗೂ ದ್ರೋಣರಿಗೂ ಯುದ್ಧ ಆಯಿತು, ಆದ್ರೂ ಉಪೇಕ್ಷೆ ಮಾಡಿಬಿಟ್ರು ದ್ರೋಣಾಚಾರ್ಯರು. ಸಾತ್ಯಕಿ ಆ ದ್ರೋಣಾಚಾರ್ಯರ ಸಾರಥಿ ಮತ್ತು ಕುದುರೆಯನ್ನು ಓಡಿಸ್ಬಿಡ್ತಾನೆ ಅಂತ. ಬಲಂ ವಿವೃದ್ಧಂ ಚ ತದಾಸ್ಯ ಸಾತ್ಯಕೇರ್ ವಿಪ್ರಾಶೀರ್ಭಿ ಕೃಷ್ಣವರಾದಪಿ ಸ್ಮ ಬಲಸ್ಯ ವೃದ್ಧಿರ್ಹಿ ಪುರಾಸ್ಯ ದತ್ತ ಕೃಷ್ಣೇನ ತುಷ್ಟೇನ ದಿನೇಹಿ ತಸ್ಮಿನ್. ಆ ವ್ಯೂಹ ಪ್ರವೇಶ ಮಾಡಿದಾಗ ಆ ಬ್ರಾಹ್ಮಣರ ಆಶೀರ್ವಾದದಿಂದ ಮತ್ತು ಕೃಷ್ಣನ ವರದಿಂದ ಕೂಡ ಸಾತ್ಯಕಿಯ ಬಲ ಹೆಚ್ಚಾಯಿತು ಅಂತಾರೆ. ಸಾತ್ಯಕಿಯ ಬಲ ಬೆಳೀತು. ಹಿಂದೆ ಏನಾಯ್ತು ಅಂದ್ರೆ, ಕೃಷ್ಣೇನ ಸಂತುಷ್ಟನಾದ ಕೃಷ್ಣನಿಂದ ಆ ದಿನದಲ್ಲಿ ಅರ್ಜುನಸ್ಯ ಸಹಾಯಾರ್ಥಂ ಗಮನ ದಿನೇ, ಅರ್ಜುನನ ಸಹಾಯಕ್ಕಾಗಿ ತಾನು ಹೋಗ್ತಾ ಇರುವಾಗ ಸಾತ್ಯಕೇಯ ಬಲಸ್ಯ ವೃದ್ಧಿ ದತ್ತ, ನಿನ್ನ ಬಲ ಹೆಚ್ಚಾಗ್ಲಿ ಹಾಗೆ ಅಂತ ಕೃಷ್ಣನು ಕೂಡ ವರವನ್ನು ಕೊಟ್ಟಿದ್ದಂತೆ. ಆದರೆ ಯೂಪಗೇತು ವಿಹಾಯ ಅಂತ ಬರೀತಾರೆ. ಭೂರಿಶ್ರವನ ಜೊತೆಗೆ ಮಾತ್ರ ನೀನು ಅಷ್ಟು ಜೋರಾಗಿ ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ, ಅವನನ್ನು ಬಿಟ್ಟು ಉಳಿದವರೆಲ್ಲ ನೀನು ಚೆನ್ನಾಗಿ ಮಾಡ್ತೀಯಾ ಅಂತ. ಅದರಿಂದ ಸಾತ್ಯಕಿಯ ಬಲ ಆ ಸಂದರ್ಭದಲ್ಲಿ ಚೆನ್ನಾಗಿ ಬೆಳೀತು ಅಂತ ಹೇಳ್ತಾ ಇದ್ದಾರೆ. ತದಾ ವಿವೃದ್ಧೋರು ಬಲಾಂಸ ಸಾತ್ಯಕಿ ಸಂಸ್ಥಾಪ್ಯ ಭೀಮಂ ಪ್ರಯಯೋ ರಥೇನ ತಂಭಾನವರ್ಷೈ ಪೃತನಾಂ ಸಮಂತಾನ್ ನಿಘ್ನಂತಮಾಜೋ ಹೃದಿಕಾತ್ಮಜೋಭ್ಯಯಾತ್. ಆಗ ಒಳ್ಳೆ ಬಲಿಷ್ಠನಾಗಿ ಸಾತ್ಯಕಿ ಯುದ್ಧ ಮಾಡ್ತಾ ಇರುವಾಗ ಭೀಮಂ ಸಂಸ್ಥಾಪ್ಯ, ಭೀಮನನ್ನ ನಿಲ್ಲಿಸಿ ರಥೇನ ಪ್ರಯೋ, ತಾನು ಒಂದು ರಥದಿಂದ ಕುಳಿತು ಯುದ್ಧಕ್ಕೆ ಅಂತ ಒಳಗೆ ನುಗ್ತಾನೆ. ಭಾನೈಹಿ ವರ್ಷೈಹಿ ಪ್ರತನಾಂ ಸಮಂತ ನಿಘ್ನಂತಂ ಸಾತ್ಯಕಿಂ, ಎಲ್ಲರನ್ನೂ ಕೂಡ ಕೌರವರ ಸೈನ್ಯವನ್ನು ನಾಶ ಮಾಡ್ತಾ ಇರುವ ಆ ಸಾತ್ಯಕಿಯನ್ನ ಆ ಯುದ್ಧದಲ್ಲಿ ಹೃದಿಕಾತ್ಮಜ ಅಂದ್ರೆ ಕೃತವರ್ಮ ಅವನ ಜೊತೆಗೆ ಯುದ್ಧಕ್ಕೆ ಅಂತ ಬರ್ತಾನೆ. ಸಾತ್ಯಕಿ ಜೊತೆಗೆ ಯುದ್ಧ ಮಾಡೋದಕ್ಕೆ ಕೌರವರ ಕಡೆಯಿಂದ ಕೃತವರ್ಮ ಅಂತ ಬರ್ತಾನೆ. ತಯೋ
घोरभूद्युद्धमतीव दारुणं तत्राकरोत्तं विरथं स सात्यकिः विजित्य तं सात्यकी रुग्रधन्वा ययावतीत्यैव शिरांसि यूनां क्रन्तन् शरैस्तं जलसन्ध ಆಗಮದ್ ರಣೇ ಗಜಸ್ಕಂಧ ಗತೋಭಿಯೋದ್ಧುಂ. ಅವರಿಬ್ಬರ ಮಧ್ಯದಲ್ಲಿ ಭಯಂಕರ ಯುದ್ಧ ಆಯಿತು, ಸಾತ್ಯಕಿ ಮತ್ತು ಕೃತವರ್ಮರ ಮಧ್ಯದಲ್ಲಿ. ಆಗ ಸಾತ್ಯಕಿ ಕೃತವರ್ಮನ ರಥಗಳನ್ನೆಲ್ಲ ನಾಶ ಮಾಡ್ತಾನೆ. ಕೃತವರ್ಮನ ರಥ ಹಾಳಾಯಿತು. ಉಗ್ರಧನ್ವ ಸಾತ್ಯಕಿ, ಉಗ್ರ ಅಂದರೆ ಭಯಂಕರವಾಗಿ ಧನುರ್ವಿದ್ಯೆಯಲ್ಲಿ ಪಾರಂಗತನಾಗಿದ್ದ ಆ ಸಾತ್ಯಕಿಯು ಕೃತವರ್ಮನನ್ನು ಗೆದ್ದು ತಮ್ಮ ಅತಿಥ್ಯೈವ ಅವನನ್ನು ಮೀರಿ ಯೂನಾಂ ಇನ್ಯಾರ್ಯಾರು ಸೈನ್ಯ ಇತ್ತೋ ಅವರೆಲ್ಲ ತಲೆಯನ್ನು ಕೂಡ ತುಂಡು ಮಾಡ್ತಾ ಹೋಗ್ತಾ ಇದ್ದಾನೆ. ರಣೇ ಜಲಸಂಧ ಗಜಸ್ಕಂದ ಗತಸ್ಸನ್ ತಮ್ಮ ಸಾತ್ಯಕೀಂ ಅಭಿಯೋದ್ಧಂ ಆಗಮ. ಆಗ ರಣದಲ್ಲಿ ಜಲಸಂಧ ಗಜಸ್ಕಂದ ಗತಸ್ಸನ್, ಜಲಸಂಧ ಅಂತ ಒಬ್ಬ ಆನೆ ಮೇಲೆ ಕುಳಿತವನಾಗಿ ಸಾತ್ಯಕಿ ಹತ್ರ ಯುದ್ಧಕ್ಕೆ ಅಂತ ಬರ್ತಾನೆ. ನಿವಾರಯಂತಂ ತಮಸಹ್ಯ ವಿಕ್ರಮಂ ನಿಹತ್ಯ ಬಾಣೈ ಸಮರೇಶ ಸಾತ್ಯಕಿ ವಿಲೋಡಯಾಮಾಸ ಬಲಂ ಕುರುಣಾಂ ನಿಘ್ನನ್ ಗಜಸ್ಯಂದನ ವಾಜಿಪತ್ತಿನಃ. ಸಾತ್ಯಕಿಯು ಆ ಜಲಸಂಧನನ್ನ ಸಂಹಾರ ಮಾಡಿ ಗಜಾದೀನ್ ನಿಘ್ನನ್ ಆ ಆನೆ ಮೊದಲಾದವುಗಳನ್ನೆಲ್ಲ ಕೂಡ ಸಂಹಾರ ಮಾಡಿ ಕುರುಣಾಂ ಬಲಂ ವಿಲೋಲಯಾಮಾಸ, ಕೌರವರ ಸೈನ್ಯ ಅಲ್ಲೋಲ ಕಲ್ಲೋಲ ಆಗುವಂತೆ ಮಾಡ್ತಾನೆ. ಪಾರ್ವತೇಯಾಂಶ್ಚ ಶಿಲಾಭಿವರ್ಷಿಣಿ ನಿಹತ್ಯ ವಿದ್ರಾವ್ಯ ಚ ಸರ್ವಸೈನಿಕಾನ್ ಸಮಾಸದತ್ ಕೇಶವ ಫಲ್ಗುಣೌ ಚ ಬಲೀತಮಾರಾಶು ಚ ಯೂಪಕೇತುಃ. ಸಹ ಸಾತ್ಯಕಿಃ ಶಿಲಾಭಿವರ್ಷಿಣಃ ಪಾರ್ವತೇಯಾನ್, ಶಿಲೆಗಳ ಅಂದ್ರೆ ಬಂಡೆಗಳ ಮಳೆಯನ್ನೇ ಸುರಿಸ್ತಕ್ಕ ಪಾರ್ವತೇಯರು ಅಂತ, ಅಂದ್ರೆ ಪರ್ವತ ಸಂಬಂಧಿ ರಾಜರು ಅಂತ. ತನ್ನಾಮಕ ಗಣಾನ್ ನಿಹತ್ಯ, ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿ, ಪರ್ವತ ಸಂಬಂಧಿಯಾದ ರಾಜರ ಗಣ ಅವರನ್ನೆಲ್ಲ ಕೂಡ ಸಂಹಾರ ಮಾಡಿ, ಸರ್ವ ಸೈನಿಕಾನ್ ವಿದ್ರಾವ್ಯ, ಎಲ್ಲಾ ಸೈನ್ಯವನ್ನು ಓಡುವಂತೆ ಮಾಡಿ, ಕೇಶವ ಫಲ್ಗುಣವು ಸಮಾಸದಚ್ಚ, ಎಲ್ಲಿ ಕೃಷ್ಣ ಮತ್ತು ಅರ್ಜುನ ಇದ್ರೋ ಆ ಜಾಗಕ್ಕೆ ಸಾತ್ಯಕಿ ಬರ್ತಾನೆ. ನೋಡಿ, ಆ ಜಾಗ ಒಳಗೆ ನುಗ್ಗೋದಕ್ಕೆ ಅಷ್ಟು ಪ್ರಯತ್ನ ಪಡಬೇಕಾಗಿತ್ತು. ಅಥವಾ ಬಲಿ ಯೂಪಕೇತು ಭೂರಿಶ್ರವ ತಮ್ ಸಾತ್ಯಕಿಂ ಆರ. ಆಗ ಯೂಪಕೇತು ಅಂದ್ರೆ ಭೂರಿಶ್ರವ ಅವನ ಜೊತೆಗೆ ಸಾತ್ಯಕಿ ಜೊತೆಗೆ ಯುದ್ಧಕ್ಕೆ ಅಂತ ಬರ್ತಾನೆ. ಅವರಿಬ್ಬರ ಮಧ್ಯದಲ್ಲಿ ಏನು ಯುದ್ಧ ಆಯಿತು, ಹೇಗೆ ಯುದ್ಧ ಆಯಿತು ಅದನ್ನೆಲ್ಲ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.